Okay. ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ. ನಾನಿವತ್ತು ಜವಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ. ನನ್ನ ಮಗನೂ ಇಲ್ಲೇ ಇದ್ದಾನೆ. ಹಾಯ್ ಮಾಡ್ಬೋದು. ಜವಳಿಕಾಯಿ ಪಲ್ಯ ನಾವು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ಜವಳಿಕಾಯಿ ಈ ಥರ ಬಿಡಿಸ್ಕೊತೀನಿ. ತುಂಬ ದಿನ ಆಗ್ಬಿಟ್ಟಿತ್ತು ಜವಳಿಕಾಯಿ ತಂದು. ಒಂದು 4 ದಿನ ಆಗಿದೆ. ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ನಾನು. ಪಲ್ಯ ಮಾಡೋಣ ಅಂತ ಹಂಗೆ ಇಟ್ಟಿದ್ದೆ. ಮಾಡೋಕ್ಕೆ ಆಗಿಲ್ಲ. ಬೆಂಡೆಕಾಯಿ ಎಲ್ಲ ತೊಗೊಂಬಂದಿದ್ರು ನಮ್ಮ ಮನೆಯವರು. ಬೆಂಡೆಕಾಯಿ ಎಲ್ಲ ಒಂದೇ ಸಲ ಮಾಡ್ಕೊಂಡು ತಿನ್ನೋಕ್ಕಾಗ್ಬೇಕಲ್ಲ. ಬೆಂಡೆಕಾಯಿ ಮಾಡಿದ್ದೆ, ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಇವತ್ತು ಜವಳಿಕಾಯಿ ಪಲ್ಯ ಮಾಡೋಣ ಅಂತ ಬಿಡಿಸ್ತಾ ಇದ್ದೀನಿ. ನಾವು ಒಂದಿನ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡಿದ್ದೆ. ಇವತ್ತು ಜವಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಲ್ತೋದಂಗೆ ಆಗ್ಬಿಟ್ಟಿದೆ ಜವಳಿಕಾಯಿ. ಚೂರು ಚೆನ್ನಾಗಿದೆ, ಎಳೆದಿದೆ, ಬಟ್ ಒಂಚೂರು ಎಲ್ಲೋ ಯಾವುದಾದ್ರು ಒಂದೊಂದು ಬಲ್ತೋದಂಗೆ ಆಗ್ಬಿಟ್ಟಿದೆ. ಇವ್ರಿಗೆ ಫುಲ್ ಖುಷಿ. ನಾನೇನಾದರೂ ಬಿಡಿಸ್ತಾ ಇದ್ರೆ ಅವನು ಬರ್ತಾನೆ, ನಾನು ಬಿಡಿಸ್ತೀನಿ ಅಂತ. ಅಲ್ಲ ಪಾಪು, ಹಾಳು ಮಾಡೋಕ್ಕಿಲ್ಲ. ಅಮ್ಮ ಅದಾ, ಅದು ಗಲೀಜು. ಗಲೀಜು. ಹುಳ ಅಲ್ಲ, ಗಲೀಜು. ನನ್ನ ಮಗನಿಗೆ ಇನ್ನೂ 2 ವರ್ಷ ಆಗಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಎಲ್ಲ ಮಾತಾಡ್ತಾನಲ್ಲ ಪಾಪು. ನಿನ್ನ ಹೆಸರೇನು? ನೀನು? ವಿಹಾನ್. ಅವನ ಹೆಸರು ವಿಹಾನ್. ದಿಗಾನ್ ಅಂತಾನೆ, ಹೇಳಕ್ ಬರಲ್ಲ. ಅಲ್ಲ ಪಾಪು? ವಿಹಾನ್. ಅಲ್ಲ ಗುಡ್ಡು, ನಿನಗೆ ಅಮ್ಮ ಇಷ್ಟನಾ ಬಾಬಾ ಇಷ್ಟನಾ? ಅಮ್ಮ ಇಷ್ಟ. ಅಮ್ಮನ ಹೆಸರೇನು? ಅಮ್ಮನ ಹೆಸರೇನು? ನಿನ್ನ ಹೆಸರು ವಿಹಾನ್, ಅಮ್ಮನ ಹೆಸರು? ಅದೇ ನಾನು. ಅಮ್ಮನ ಹೆಸರೇನು? ಕಾವ್ಯ. ಬಾಬನ ಹೆಸರು ಹೇಳು. ನಿನ್ನ ಹೆಸರು ವಿಹಾನಮ್ಮ, ಬಾಬನ ಹೆಸರೇನು? ನಳಂದ. ಅಜ್ಜಿ ಹೆಸರು? ನಿನ್ನ ಹೆಸರು ಕಣೆ ವಿಹಾನ್. ಅಜ್ಜಿ ಹೆಸರೇನು? ಅಜ್ಜಿ ಸೂಪರ್. ಅಜ್ಜನ ಹೆಸರು ಹನುಮಂತಾರಾವ್. ಅಜ್ಜಿ ಹೆಸರು ಮಂಜುಳಾ. ನಮ್ಮ 4 ಜನ ಬಿಟ್ಟು ಬೇರೆ ಯಾರ ಹತ್ರ ಹೋಗಲ್ಲ. ಅಲ್ಲ ಪಾಪು? ವಾವ್, ಚಿಕ್ಕಿ ಅಂತ ನನಗೆ. ನಮ್ಮ ಅಕ್ಕನ ಮಕ್ಕಳೆಲ್ಲ ನನಗೆ ಚಿಕ್ಕಿ ಅಂತಾರೆ ಅಂತ ಇವನು ಚಿಕ್ಕಿ ಅಂತಾನ. ಅಲ್ಲೇನೋ? ಏಯ್ ಅಮ್ಮ ಅನ್ಬೇಕು. ಅಮ್ಮ. ನೀವೆಲ್ಲ ಹೆಂಗೆ ಮಾಡ್ತೀರಾ ಫ್ರೆಂಡ್ಸ್ ಜವಳಿಕಾಯಿ ಪಲ್ಯ? ನಾನು ಬರೀ ಒಗ್ಗರಣೆ ಹಾಕಿ ಪಲ್ಯ ಥರ ಮಾಡ್ತೀನಿ. ಜವಳಿಕಾಯಿ ಎಲ್ಲ ಬಿಡಿಸಿ ಅದನ್ನು ಫ್ರೈ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಟೊಮೊಟೊ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಇದನ್ನು ಹಾಕಿ ತೆಂಗಿನಕಾಯಿ ತುರಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಇದು ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ತೀನಿ. ನನಗೆ ಬೆಂದಿದೆಯೋ ಇಲ್ಲೋ ಅಂತ ಅಷ್ಟು ಕ್ಲೀನಾಗಿ ಗೊತ್ತಾಗಲ್ಲ. ಹಾಗಾಗಿ ಕುಕ್ಕರಲ್ಲಿ ವಿಷಲ್ ಹೊಡಿಸ್ಬಿಡ್ತೀನಿ. ಬಾಣಲಿಲ್ಲಾದರೆ ನನಗೆ ಮಾಡೋಕ್ಕೆ ಸರಿ ಹೋಗಲ್ಲ, ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಒಂದು ವಿಷಲ್ ತರಿಸ್ಕೊಂಡ್ಬಿಡ್ತೀನಿ. ಅಷ್ಟು ನನಗೂ ಕ್ಲೀನಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ. ಯಾಕಂತ ಅಂದರೆ ಇನ್ನು ಮದುವೆ ಆಗಿ 4 ವರ್ಷ ಆಯಿತು. ಮದುವೆಗಿಂತ ಮುಂಚೆ ಒಂದಿನವೂ ಅಡುಗೆ ಮಾಡಿಲ್ಲ ನಾನು. ಇವಾಗ ಅಡುಗೆ ಮಾಡೋಕ್ಕೆ ಕಲಿತಾ ಇದ್ದೀನಿ. ಮದುವೆ ಆದಾಗಿಂದ ಕಲಿತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮದುವೆ ಆದಾಗ ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿದ್ದಂತ ಅಂದರೆ ಚಿತ್ರಾನ್ನ. ನಾನು ಬಂದು ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದರು, ಅಲ್ಲೇ ಡ್ಯೂಟಿ ಇತ್ತು ಅವರಿಗೆ, ಸಿವಿಲ್ ಇಂಜಿನಿಯರ್ ಅವರು. ಅಲ್ಲೇ ಕೆಲಸಕ್ಕೆ ಹೋಗ್ತಾಯಿದ್ರು. ಹಂಗಾಗಿ ನಾನು ನಮ್ಮ ಮನೆಯವರು ಅಲ್ಲೇ ಇದ್ವಿ. ಒಂದು ವಾರ ನಮ್ಮ ಅತ್ತೆ ಮಾವನ ಮನೇಲಿದ್ವಿ ಅಷ್ಟೇ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಡೋದ್ರು ನಮ್ಮ ಮನೆಯವ್ರು ನನಗೆ. ಅಲ್ಲೇ ಇದ್ವಿ ನಾವು. ನಾನು ಫಸ್ಟು ಚಿತ್ರಾನ್ನ ಮಾಡಿದ್ದು. ಚಿತ್ರಾನ್ನ ಮಾಡಿದಾಗ ಫಸ್ಟು ಹಾಳು ಮಾಡಿ ಬಿಸಾಕಿದ್ದೆ ನಾನು. ಆಮೇಲಿಂದ ಡೈಲಿ ಹಂಗೆ ಮಾಡ್ತಾ ಯೂಟ್ಯೂಬಲ್ಲೆಲ್ಲ ನೋಡಿ ನಮ್ಮ ಅಮ್ಮನ ಹತ್ರ ಎಲ್ಲ ಕೇಳಿ ಮಾಡಿ ಇವಾಗ ಸ್ವಲ್ಪ ಬರುತ್ತೆ. ಫುಲ್ಲು ಬರಲ್ಲ, ಮಾಡ್ತೀನಿ. ಒಂದು ರೇಂಜಿಗೆ ಅಡುಗೆ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ನಮ್ಮ ಮನೆಯವ್ರಿಗೆ ಇಷ್ಟ ನಾನು ಮಾಡೋ ಅಡುಗೆ ಎಲ್ಲ ತಿಂತಾರೆ. ಏನು ಮಾಡೋಕ್ಕಾಗತ್ತೆ? ಇವಾಗ ಹೇಳ್ತಿ ಹತ್ರ ಜಗಳ ಮಾಡೋಕ್ಕಾಗತ್ತಾ? ನೀನು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ಸುಮ್ಮನೆ ಜಗಳ ಮಾಡ್ತೀನಿ. ಹೆಣ್ಮಕ್ಳು ಗೊತ್ತಲ್ಲ, ಏನಾದರೂ ನಾವು ಚೆನ್ನಾಗಿ ಮಾಡಿಲ್ಲ, ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಗಂಡ ಸುಮ್ಮನೆ ತಿನ್ಬೇಕು. ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳೋಂಗಿಲ್ಲ, ಇಲ್ಲ ಜಗಳ ಮಾಡ್ತೀವಿ.
ಎಲ್ಲರೂ ನೀವು ಹಂಗೆ ಮಾಡ್ತೀರಾ ಫ್ರೆಂಡ್ಸ್, ಯಾರಾದರೂ ಆ ಥರ ಮಾಡಿದ್ರೆ ಕಮೆಂಟ್ ಮಾಡಿ, ನಾನು ಇದೇ ಥರ ಮಾಡ್ತೀನಿ ಅಂತ. ನಮಗೆ ಇಷ್ಟ ಆಗಿಲ್ಲ ಅಂದರೂ ಅವ್ರು ಅದನ್ನ ಇಷ್ಟ ಅಂತ ಹೇಳ್ಬೇಕು, ಇಲ್ಲ ಅಂದರೆ ನಾನು ಜಗಳ ಮಾಡಿಬಿಡ್ತೀವಿ ಗೊತ್ತಲ್ಲ. ಹೆಣ್ಮಕ್ಳೇ ಹಂಗೆ ಅನ್ಸುತ್ತೆ, ಗೊತ್ತಿಲ್ಲ. ನಾನು ಮಾತ್ರ ಅದೇ ಥರ. ಮತ್ತು ಈಗ ನಮ್ಮಮ್ಮ ಬರ್ತಾರೆ. ನಮ್ಮಮ್ಮ ಯಾಕೆ ಬರ್ತಾರೆ ಅಂದರೆ ನಮ್ಮಮ್ಮ ಮನೆ ಇಲ್ಲೇ ಇರೋದು, ಹಂಗೆ ಡ್ಯೂಟಿಗೆ ಹೋಗಿ ಮುಗಿಸ್ಕೊಂಡು ಹಂಗೆ ಬರ್ತಾರೆ. ಬಂದು ನನ್ನ ಮಗಂಗೆ ಮಾತಾಡ್ಸ್ಕೊಂಡು ಹೋಗ್ತಾರೆ. ಮತ್ತೆ ಮನೇಲಿರೋಕ್ಕೆ ಬೋರ್ ಫ್ರೆಂಡ್ಸ್ ನನಗೆ. ಅದಕ್ಕೆ ಏನಾದರೂ ಕೆಲಸ ಮಾಡ್ತಾನೇ ಇರ್ತೀನಿ. ಒಂದು ಅಡುಗೆ ಮಾಡ್ತೀನಿ, ಇಲ್ಲಾಂದರೆ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ, ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಈ ಥರ ಕುತ್ಕೊಳ್ಳೋಕ್ಕೂ ನನಗೆ ಆಗೋಲ್ಲ, ತುಂಬ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ. ಪಾಪು ಆದಾಗ ಒಂದು 9 ಮಂತ್ಸ್ ತನಕ ನಾನು ಮನೇಲಿದ್ದೆ, ರೆಸ್ಟ್ ತೊಗೊಂಡೆ. ಆಮೇಲೆ ಮತ್ತೆ ಡ್ಯೂಟಿಗೆ ಹೋಗೋಣ ಅಂತ ಹೇಳಿ ಹೋದೆ, ಅದು ನನಗೆ ಯಾಕೋ ಸರಿ ಹೋಗಲೇ ಇಲ್ಲ. ಅವಾಗ ನನಗೆ ಬ್ಯಾಕ್ ಪೇಯ್ನ್ ಬಂದಿರೋದು, ಇನ್ನೂ ಬ್ಯಾಕ್ ಪೇಯ್ನ್ ಹೋಗಲಿಲ್ಲ ನನಗೆ. ಮತ್ತು ಪ್ರೆಗ್ನೆಂಟ್ ಇದ್ದಾಗೂ ಅಷ್ಟೇ 7 ಮಂತ್ಸ್ ತನಕನೂ ಹೋಗಿದ್ದೀನಿ ನಾನು. ಪ್ರೆಗ್ನೆಂಟ್ ಆಗಿ 7 ಮಂತ್ಸ್ 7.5 ಮಂತ್ ತನಕನೂ ನಾನು ಡ್ಯೂಟಿ ಮಾಡಿದ್ದೀನಿ. ಹಂಗಾಗಿ ನನಗೆ ಇನ್ನೂ ಬ್ಯಾಕ್ ಪೇಯ್ನ್, ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರುತ್ತೆ, ಕುತ್ಕೊಳ್ಳೋಕ್ಕೆ ಆಗಲ್ಲ. ನಾರ್ಮಲ್ ಡೆಲಿವರಿನೇ ಆಗಿರೋದು, ಬಟ್ ನನಗಾದರೂ ಇದು ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಹಂಗಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಹೊತ್ತು ಓಡಾಡ್ತಾ ಇರ್ತೀನಿ, ಮಲಗಬೇಕು, ಇಲ್ಲಾಂದರೆ ಬೆನ್ನು ತುಂಬಾ ನೋವು ಬರ್ಬಿಡತ್ತೆ. ಮತ್ತು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಒಂಥರ ಚೆನ್ನಾಗಿದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಕೇಳಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಮತ್ತು ನನ್ನ ಮಗನ ಸ್ಕೂಲಿಗೆ ಹಾಕೋಣ ಅಂದ್ಕೊಂಡೆ. ಇನ್ನೂ 2.5 ವರ್ಷ ಅಲ್ಲ, ಅದಕ್ಕೆ ನಾನು ಸುಮ್ಮನೆ ಸ್ಕೂಲಿಗೆ ಇನ್ನೂ ಹಾಕಿಲ್ಲ. ಸ್ಕೂಲಿಗೆ ಹಾಕಿದ್ರೆ ನಾನು ಬೇಗ ಎಲ್ಲ ಕೆಲಸ ಮಾಡ್ಕೊಬೋದು. ಈಗೂ 8 ಗಂಟೆಗೆಲ್ಲ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ, ನಾನು ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಮನೇಲಿ ಏನೋ ನನಗೂ ಕೆಲಸ ಇರಲ್ಲ. ಇವನು ಇರ್ತಾನಲ್ಲ, ಎಲ್ಲ ಕಿತ್ತಾಕ್ತಾ ಇರ್ತಾನೆ ಅಷ್ಟೇ, ಇನ್ನೇನಿಲ್ಲ. ಹಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಏನು ತೊಂದರೆ ಕೊಡಲ್ಲ ನನ್ನ ಮಗ ಜಾಸ್ತಿ ನನಗೆ. ಸುಮ್ಮನೆ ಆಟ ಆಡ್ತಾನೆ ಪಾಪ, ಸುಳ್ಳು ಹೇಳ್ಬಾರ್ದು ಅಲ್ಲ ಮಗನೇ. ಅಲ್ಲಿ ನೋಡಲ್ಲ, ಆಯ್ ಮಾಡಿ ಬಾ ಎಲ್ಲರಿಗೂ. ಇಲ್ಲಿ ಬಾ ಬಾ, ಬರಲ್ಲ. ಮತ್ತು ಫ್ರೆಂಡ್ಸ್, ನಾವು ನಮ್ಮ ಮದುವೆ ಆದಾಗ ನಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೆಯವರು ಒಂದು ಚಿಕ್ಕ ರೂಮಲ್ಲಿದ್ದರು. ಚಿಕ್ಕ ರೂಮ್ ಅಂದರೆ ಅವ್ರಿಗೊಂದು ರೂಮ್ ಅಂದರೆ ಗೊತ್ತಲ್ಲ, ಬಾಯ್ಸ್ ಎಲ್ಲ ಇರ್ತಾರಲ್ಲ, 3,000 ರೂಪಾಯಿ. ತುಳಿಬಾರ್ದು ಆ ಕಡೆಯಿಂದ ಹೋಗಿ ಮಾತಾಡ. 3,000 ರೂಪಾಯಿ. ಚಿನ್ನೋ, ಹೊಟ್ಟೆನೂ ಬರುತ್ತಂಗೆ ಮಾಡಬಾರ್ದು, ಹೊಟ್ಟೆನೂ ಬರುತ್ತಂಗೆ ಮಾಡಬೇಡ. 3,000 ರೂಪಾಯಿ ಅಂತಂದರೆ ಬೆಂಗಳೂರಲ್ಲಿ ಗೊತ್ತಲ್ಲ, ಚಿಕ್ಕ ಮನೆ ಅಂದರೆ ತುಂಬ ಚಿಕ್ಕ ಮನೇಲಿದ್ರು. ರೂಮ್ ಅದು. ರೂಮ್ ಅಂದರೆ ಒಂದು ಹಾಲ್, ಸುಮ್ಮನಿರು, ಒಂದು ಹಾಲು. ಈ ಕಡೆ ಬಾ, ಹೊಡ್ತಾ ಕೊಡ್ತೀನಿ, ಕೂಡಾಕ್ಬಿಡ್ತೀನಿ ಬಾತ್ರೂಮಲ್ಲಿ. ಬಾತ್ರೂಮಲ್ಲಿ ಕೂಡಾಕ್ತೀನಿ, ಬಾ ಕೂತ್ಕೋ, ಸುಮ್ಮನೆ ಕೂತ್ಕೋ. ಬಿಡಿಸ್ಬಾ ಕೂತ್ಕೋ, ಬಿಡಿಸು ಅದನ್ನ ತಗೋ. 3,500 ಅನ್ಸುತ್ತೆ. ಬಿಡ್ಸಕ್ಕೆ ಬರತ್ತೆ, ಬಿಡಿಸು, ಈ ಥರ ಬಿಡಿಸ್ಬೇಕು. 3,500 ಕಟ್ಕೊಂಡಿದ್ರು ಅವರು. ಒಂದು ಚಿಕ್ಕ ಹಾಲು, ಆಮೇಲೆ ಅಡುಗೆ ಮನೆ, ಬಾತ್ರೂಮ್ ಬಚ್ಚಲಿತ್ತು ಅನ್ಸುತ್ತೆ, ಅಷ್ಟೇ. ಆಮೇಲೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಾವು ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದ್ರು ದಾವಣಗೆರೆಯಲ್ಲಿ ಅವ್ರ ಮನೆ ಇರೋದು. ಆಮೇಲೆ ಬೆಂಗಳೂರಲ್ಲಿ ಅವರು, ನಾನು ದಾವಣಗೆರೆಯಲ್ಲಿ ಇರ್ತೀವಿ, ಬೆಂಗಳೂರಲ್ಲಿ ಇರ್ತೀವಿ ಅಂದಾಗ ನಾನು ಬರ್ತೀನಿ ಬೆಂಗಳೂರಿಗೆ, ನಾನು ಡ್ಯೂಟಿಗೆ ಹೋಗ್ಬೋದು ಅಂತ ಹೇಳಿ ಹೋದೆ. ಅಷ್ಟು ಚಿಕ್ಕ ಮನೇಲಿ ನನಗೂ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಅಂತ ಬೇರೆ ಮನೆ ಮಾಡೋಣ ಅಂತ ಬೇರೆ ಮನೆ ಮಾಡಿದೆ. ಚಿಕ್ಕ ಮನೆನೇ ಅದೂ. ಹಾಲು, ಅಡುಗೆ ರೂಮು, ಬಾತ್ರೂಮ್ ಬಚ್ಚಲು ಮತ್ತು ರೂಮ್ ಇತ್ತು. ಆ ಥರ ಒಂದು ಮನೆ ಮಾಡಿದ್ವಿ. ಮನೇಲಿ ಅವರು ಏನೂ ಸಾಮಾನು ಏನೂ ಮಾಡ್ಕೊಂಡಿರಲಿಲ್ಲ. ಹೌದು, ದಾವಣಗೆರೆಯಲ್ಲಿ ಮನೆ ಇದೆಯಲ್ಲ, ಹಂಗಾಗಿ ಅವರು ಏನು ಸಾಮಾನು ಮಾಡ್ಕೊಂಡಿರಲಿಲ್ಲ ಬೆಂಗಳೂರಲ್ಲಿ. ಅವ್ರ ಅಪ್ಪ ಅಮ್ಮ, ಅವ್ರಿಗೆ ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಹಾಗಾಗಿ ಏನೂ ಮಾಡ್ಕೊಂಡಿರಲಿಲ್ಲ ಅವರು. ನಾನು ಹೋಗಿ ನಾನು ಏನು ಮಾಡ್ಕೊಳ್ಳದೆ ಇರೋಕ್ಕಾಗಲ್ಲ ಅಲ್ವಾ, ಎಲ್ಲ ಮಾಡ್ಕೊಳ್ಳೇಬೇಕು. ಹೆಣ್ಮಕ್ಳಿಗೆಲ್ಲ ಸಾಮಾನು ಅಂದರೆ, ಐಟಮ್ಸ್ ಅಂದರೆ ಗೊತ್ತಲ್ಲ, ಆಸೆ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ನಾನು ಹೋಗಿ ಐಟಮ್ಸ್ನ ಒಂದೊಂದೇ ಮಾಡಿಕೊಂಡೆ. ಯಾವ ಥರ ಅಂತ ಅಂದರೆ, ಸುಮ್ಮನಿರು, ಯಾವ ಥರ ಅಂದರೆ, ನಾನು ಹೋಗಿ ಒಂದು 6 ಮಂತ್ ಮನೇಲೇ ಇದ್ದೆ. ನಾನು ಡ್ಯೂಟಿಗೆ ಹೋಗಲಿಲ್ಲ. ಆಮೇಲೆ ನಾನು ಡ್ಯೂಟಿಗೆ ಹೋಗೋಣ ಅಂತ ಹೇಳಿ ನಾನು ಡ್ಯೂಟಿಗೆ ಹೋಗೋಕ್ಕೆ ಶುರು ಮಾಡಿಕೊಂಡೆ.
ಡ್ಯೂಟಿ ಅಂದರೆ ಅಲ್ಲೇ ನಾವು ನಾಗರಬಾವಿಲಿ ಇದ್ದಿದ್ದು, ಅದು ಕೆ ಆರ್ ಮಾರ್ಕೆಟಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ತೀಟೆ ಮಾಡಿದೆ, ಸಿಕ್ಕಾಪಟ್ಟೆ ತೀಟೆ ಹುಡುಗ. ಕೆ ಆರ್ ಮಾರ್ಕೆಟಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಅಕೌಂಟೆಂಟಾಗಿ ವರ್ಕ್ ಮಾಡಿದೆ ನಾನು. ಒಂದು 1.5 ಇಯರ್ ಮಾಡಿದೆ ಅನ್ಸುತ್ತೆ. ಮಾಡಿದೆ. ಏನಾಯಿತು ಅಂದರೆ ಏನೂ ಸಾಮಾನು ಇರಲಿಲ್ಲ. ನನಗೆ ಬೇಜಾರಾಗ್ತಿತ್ತು. ಒಂದು ಟಿ ವಿ ಇರಲಿಲ್ಲ, ಒಂದು ಮಂಚ ಇರಲಿಲ್ಲ, ಒಂದು ಚೇರ್ ಇರಲಿಲ್ಲ, ಒಂದು ಚಾಪೆ ಕೂಡ ಇರಲಿಲ್ಲ. ನಾನೆಲ್ಲ ತೊಗೊಂಡಿದ್ದು. ನಮ್ಮ ಮನೆಯವ್ರ ಪಾಪ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು, ತೊಗೊಳ್ಳೋಣ ಅಂತ. ಸುಮ್ಮನಿರ್ಚಿನು. ನಾನು ಫಸ್ಟು ಅಕ್ಟೋಬರ್ ಅಲ್ಲಿ ನಾನು ಕೆಲ್ಸಕ್ಕೆ ಸೇರಿದ್ದೆ. ಅಕ್ಟೋಬರ್ ಸುಮ್ಮನಿರ್ಬೇಕು, ಹಂಗೆಲ್ಲ ಮಾಡಬಾರ್ದು. ಅಲ್ಲಿ ನೋಡಲ್ಲ ಎಲ್ಲ ಬಿದ್ದಿದೆ ನೋಡಿ, ಎತ್ತಿಡೋಗು. ಬ್ರಷ್ ಬಿದ್ದಿದೆ ನೋಡಿ, ಎತ್ತಿಡು ಓಪ್ಪ. ಅಕ್ಟೋಬರಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ. ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಓನರ್ ತುಂಬ ಒಳ್ಳೆಯವರು. ಈಗಲೂ ನನಗೆ ಕರೀತಾರೆ. ಅಲ್ಲಿ ಮೇಡಮ್ ಇದ್ದಾರೆ, ಅವ್ರು ನನಗೆ ಈಗಲೂ ಕರೀತಾರೆ. ನನಗೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ನಾನು. ಸುಮ್ಮನಿರೋ ಚಿನ್ನು, ಸುಮ್ಮನಿರಪ್ಪ, ತುಂಬ ಡಿಸ್ಟರ್ಬ್ ಮಾಡ್ತಾನೆ ನೀನು, ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಲ್ಲ ಪಾಪು. ಆಮೇಲೆ ಅಲ್ಲೇ ಕೆಲಸ ಸೇರಿಕೊಂಡೆ ಅಕ್ಟೋಬರಲ್ಲಿ. ಅಲ್ಲಿ ದೀಪಾವಳಿ ಹಬ್ಬಕ್ಕೆ ಬೋನಸ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ ದೀಪಾವಳಿ ಹಬ್ಬಕ್ಕೆ ಬೋನಸ್ ಕೊಡ್ತಾರೆ ಅಂತ. ನಾನು ಹೋಗಿ ಒಂದು 5 ದಿನಕ್ಕೆ ನನಗೆ 2,000 ಬೋನಸ್ ಕೊಟ್ಟರು. ಸ್ಯಾಲ್ರಿ 3,000, 5 ದಿನಕ್ಕೆ ಸ್ಯಾಲ್ರಿ 3,000, ಬೋನಸ್ 2,000 ಅಂತ ಕೊಟ್ಟರು. 5,000 ಟೋಟಲ್. ನನಗೆ 5,000 ಬಂತು. ಆ 5,000ದಲ್ಲಿ ನಾನೇನು ಮಾಡಿದೆ, ಮಂಚ ತೊಗೊಂಡೆ. ಅದಕ್ಕೆ ಕಬ್ಬಿಣದ ಮಂಚ ಬರುತ್ತಲ್ಲ, ಅದು ತೊಗೊಂಡೆ. ಆಮೇಲೆ ಹಾಸಿಗೆ ತೊಗೊಂಡಿದ್ವಿ ನಾವು ಆಲ್ರೆಡಿ. ಸೊ ಹಾಸಿಗೆ ಮತ್ತು ಮಂಚ ಅಷ್ಟೇ ಸಾಮಾನು ತೊಗೊಂಡಿದ್ವಿ ಫಸ್ಟ್ ಟೈಮ್. ಆಮೇಲೆ ನಾವು ಅಡುಗೆ ಸಾಮಾನು ಎಲ್ಲ, ಬಾಂಡೆ ಸಾಮಾನು ಕೊಡ್ತಾರಲ್ವಾ ಹೆಣ್ಮಕ್ಳಿಗೆ ಮದುವೆ ಮಾಡಿದಾಗ ತಂದೆ ತಾಯಿ ಮನೆಯಿಂದ. ಸೊ ನಮಗೆ ಕೊಟ್ಟಿದ್ರು, ನಾವು ಅದರಲ್ಲೇ ಅಡುಗೆ ಎಲ್ಲ ಮಾಡ್ಕೊತಿದ್ವಿ. ಅಷ್ಟಾಯಿತು. ಅಡುಗೆ ಸಾಮಾನು ನಾನು ಇನ್ನೂ ಏನೂ ತೊಗೊಂಡಿಲ್ಲ. ಬಾಂಡೆ ಸಾಮಾನು ಬಿಟ್ಟು ಬೇರೆ ಏನೇ ಸಾಮಾನು ತೊಗೊಂಡಿಲ್ಲ ನಾನು. ಅಷ್ಟೇ ಇರೋದು ನಮ್ಮ ಮನೇಲಿ. ನಾನೇನು ಜಾಸ್ತಿ ಅಡುಗೆ ಮಾಡೋಕ್ಕೆ ಏನು ಬೇಡ, ಅಷ್ಟೇ ಸಾಕು ಅಂತ ಸುಮ್ಮನೆ. ಆಮೇಲೆ ಮಂಚ ತೊಗೊಂಡ್ಮೇಲೆ ನನಗೆ ಟಿ ವಿ ನೋಡಬೇಕು. ನಂಗೆ ಟಿ ವಿನೇ ಇರಲಿಲ್ಲ, ಬೇಜಾರಾಗುತ್ತೆ ನನಗೆ ಸಿಕ್ಕಾಪಟ್ಟೆ. ಆಮೇಲೆ ಏನು ಮಾಡಿದ್ವಿ, ನಮ್ಮಮ್ಮ 10,000 ಕೊಟ್ಟು ಟಿ ವಿ ತೊಗೊಳ್ರಿ ಅಂತ ಹೇಳಿ ಕೊಟ್ಟರು. ನಾನು 10,000 ತೊಗೊಂಡೋಗಿ ಟಿ ವಿ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಬಜಾಜ್ ಫೈನಾನ್ಸ್ ಮೇಲೆ ತೊಗೊಂಡ್ವಿ. ಅದು 40,000 ಟಿ ವಿ. OnePlus ಯಾವುದೋ ತೊಗೊಂಡ್ವಿ. OnePlus ಅದು ಯಾವುದು ಏನೋ ಗೊತ್ತಿಲ್ಲ ನನಗೆ, ದೊಡ್ಡದು 42 ಇಂಚ್ ಅನ್ಸುತ್ತೆ. ಅದು ತೊಗೊಂಡ್ವಿ. ಅದು ಬಜಾಜ್ ಕಟ್ಟಬೇಕಲ್ವಾ, ಲೋನ್ ಕಟ್ಟಬೇಕು ತಿಂಗಳ ಕೆಲ್ಸಕ್ಕೆ ಹೋಗ್ತಿದ್ವಿ, ಕಟ್ಟಿ ತೀರಿಸಿದ್ವಿ. ಆಮೇಲೆ ನೆಕ್ಸ್ಟು ಫ್ರಿಜ್ ತೊಗೊಳ್ಳೋಣ ಅಂತ ಫ್ರಿಜ್ ತೊಗೊಂಡ್ವಿ. ಹಂಗೆ ಒಂದೊಂದೇ ಸಾಮಾನು ತೊಗೊಂಡ್ವಿ. ದಿವಾನ್ ಕಾಟು, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ತೊಗೊಂಡ್ವಿ. ಟೇಬಲ್ಗಳು, ಚೇರ್ಗಳು ಎಲ್ಲ. ಈಗ ಪ್ರತಿಯೊಂದು ಮನೇಲಿದೆ. ಎಲ್ಲ ತೊಗೊಂಡ್ಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಎಲ್ಲ ತೊಗೊಂಡು ಎಲ್ಲ ನಾವು ನಮ್ಮ ಲೈಫಲ್ಲಿ ಸ್ವಲ್ಪ ಸೆಟಲ್ ಆದ್ವಿ. ಒಂದು ಸ್ವಲ್ಪ ಓಕೆ ಅಂತ ಅಂದಮೇಲೆ ಮನೆಯೆಲ್ಲ ಸಾಮಾನು ಆಯಿತು. ಈಗೇನು ತೊಗೊಳ್ಳೋದು ಅಷ್ಟಿಲ್ಲ ಅಂತ ಅಂದಮೇಲೆ ನಾನು ಕನ್ಸೀವ್ ಆಗಿದ್ದು. ಅದಾಗಿ ನಾನು 7 months ತನಕನೂ ಹೋದೆ. ಯಾಕೆಂದರೆ ಕಟ್ಟೋದೆಲ್ಲ ಇನ್ನೂ ಇತ್ತು ನಮ್ಮದು. ಆಮೇಲೆ LIC ಬೇರೆ ಮಾಡಿಸಿದ್ದೆ ನಾನು. ನಂದೊಬ್ಳದೇ LIC ಮಾಡಿಸಿರೋದು, ಇನ್ಯಾರ್ದು ಮಾಡಿಸಿಲ್ಲ ನಾನು ಡ್ಯೂಟಿಗೆ ಹೋಗ್ತಿದ್ದೆ ಅಂತ ಹೇಳಿ ಅಲ್ಲಿ ಮಾಡಿಸು ಅಂದಿದ್ರು ಅಂತ ಮಾಡಿಸಿದ್ದೆ ಅಷ್ಟೇ. ನಂದೊಬ್ಳದ್ದು LIC ಇದೆ, ಇನ್ನು ಮಾಡಿಸ್ಬೇಕು. ಇನ್ನು ಎಲ್ಲರದು ಪಾಪುದು ನಮ್ಮ ಮನೆಯವ್ರದ್ದೆಲ್ಲ ಮಾಡಿಸ್ಬೇಕು. LIC ಎಲ್ಲ ಮಾಡಿಸ್ಕೊಬೇಕು. ಯಾಕೆ ಅಂತ ಅಂದರೆ ನಮಗೆ ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದರೂ LIC ಹೆಲ್ಪ್ ಆಗುತ್ತೆ. ನಮ್ಗೆ ಹೆಲ್ಪ್ ಆಗಿಲ್ಲ ಅಂದರೆ ನಮಗೇನೋ ಹೆಚ್ಚು ಕಮ್ಮಿ ಆದಾಗ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು LICಗಳೆಲ್ಲ ಮಾಡಿಸಿಟ್ಕೊಂಡಿರ್ಬೇಕು. ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬಿಡಮ್ಮ, ಹಂಗೆ ಮಾಡಬಾರ್ದು. LIC RD ಕಟ್ತಾರಲ್ಲ ಪೋಸ್ಟ್ ಆಫೀಸಲ್ಲಿ, ಅದು ನಮಗೆ ಅಂತ ದುಡ್ಡು ಇಟ್ಕೊಂಡೇ ಇರಬೇಕು. ಯಾವಾಗಲೂ ಯಾರ ಹತ್ರನೂ ಕೇಳೋಕ್ಕಾಗಲ್ಲ. ಕಷ್ಟ ಅಂತ ಅಂದಾಗ ಬೇರೆ ಯಾರು ನಮ್ಗೆ ಹೆಲ್ಪ್ ಮಾಡಲ್ಲ. ಅದೇ ನಾವು ಚೆನ್ನಾಗಿದ್ದಾಗ ನಮ್ಮ ಹತ್ರ ಎಲ್ಲರೂ ಬರ್ತಾರೆ. ಅದಕ್ಕೆ ನಾವು ಯಾವಾಗಲೂ ಸೇವಿಂಗ್ಸ್ನ ಮಾಡ್ತಾನೆ ಇರಬೇಕು. ಸೇವಿಂಗ್ಸ್ ಮಾಡೋದು ತುಂಬ ಒಳ್ಳೆಯದು. ಎಲ್ಲರೂ ಸೇವಿಂಗ್ಸ್ ಮಾಡಿ ಅಂತ. ಯಾಕೆಂದರೆ ನಾಳೆ ದಿನ ಏನೇ ಆದರೂ ನಮಗೆ ಅಯ್ಯೋ ನಾವು ನೋಡ್ಕೊತೀವಿ ಅನ್ನೋಷ್ಟು ನಮಗೆ ಕೆಪಾಸಿಟಿ ಇರಬೇಕು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲರ ಮುಂದೆ ಕೈ ಚಾಚೋಕ್ಕಾಗಲ್ಲ ಯಾವಾಗಲೂ. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಸೇವಿಂಗ್ಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಕೂಡ. ನನಗೆ ಸೇವಿಂಗ್ಸ್ ಮಾಡೋದು ಇಷ್ಟ. ನನಗೆ ಮಾಡ್ತೀನಿ ನಾನು. RD ಎಲ್ಲ ಕಟ್ತಾಯಿದ್ದೆ. RD ಕಟ್ಟಿ ಮದುವೆ ಆದಮೇಲೆ ನಾವು ಬೈಕ್ ಕೂಡ ತೊಗೊಂಡ್ವಿ. ನಮ್ಮ ಮನೇಲಿ ಬೈಕ್ ಕೂಡ ಇರಲಿಲ್ಲ. ಸೊ ಬೈಕ್ನ ನಾನೇ ಕೊಡಿಸ್ದೆ. RD ಕಟ್ಟಿದ್ದೆ ದುಡ್ಡು. ನಾನು 80,000 ಕಟ್ಟಿದ್ದೆ. ಅದು ಬಂತು ಅಂತ ಹೇಳಿ ಒಂದು ಬೈಕ್ ತಗೊಟ್ಟೆ.
ಅದು ಲೋನ್ ಮೇಲೆ ತೊಗೊಂಡಿರೋದು. ಅದು 1,00,000 ಚಿಲ್ಲರೆ ಆಯಿತು. ನಾವು 40,000 ನಮಗೆ ಏನಕ್ಕೋ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತ 40,000 ಆಡಿ ದುಡ್ಡು ತೆಗ್ದು ಇನ್ನೂ 40,000 ಉಳಿದಿತ್ತಲ್ಲ, ಅದನ್ನ ಬೈಕ್ ಫಸ್ಟ್ಗೆ ಅಮೌಂಟ್ ಕೊಡ್ತಾರಲ್ಲ ಅದನ್ನ ಕಟ್ಟಿ ಆಮೇಲೆ ತಿಂಗಳ 4,000 ಕಟ್ಟಂಗೆ ಮಾಡ್ಕೊಂಡಿದ್ದೀವಿ. ಇನ್ನೂ 1 ವರ್ಷ ಇದೆ, ಅದು 3 ವರ್ಷಕ್ಕೆ ನಾವು ಅದನ್ನು ಇದು ಮಾಡಿದ್ದು. ಇನ್ನೂ 1 ವರ್ಷ ಕಟ್ಟಬೇಕು ನಾವು ಅದನ್ನು. 4,000 1 ವರ್ಷ ತಿಂಗಳ ಕಟ್ಟಬೇಕಿನ್ನ. ಅದಾದಮೇಲೆ ನಮ್ಮ ಮನೆಯವ್ರು ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಇಷ್ಟೇ, ಇದೇ ಥರ ನಾವು ಪ್ರತಿಯೊಂದು ಸಾಮಾನ ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ ನಮಗೂ ಕಷ್ಟ ಆಗದೆ ಇರೋಂಗೆ ಮಾಡಿಸ್ಕೊಂಡಿದ್ದು. ಹಂಗೆ ನಾನು ಕೆಲ್ಸಕ್ಕೆ ಹೋಗ್ತಾ, ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾ ಏನು ಮಾಡ್ತಿದ್ವಿ ಅಂತ ಅಂದರೆ, ದುಡ್ಡನ್ನ ನಮ್ಮ ಮನೆಯವ್ರು ನನ್ನ ಕೈಲೇ ದುಡ್ಡು ಕೊಡ್ತಾರೆ. ನಾನು ಏನಾದರೂ ಮಾಡ್ಬೋದು, ನಾನು ಸೇವಿಂಗ್ಸ್ ಹೆಂಗಾದರೂ ಮಾಡ್ಬೋದು. ನನ್ನದೇ ಮೇಂಟೆನೆನ್ಸ್ ಎಲ್ಲ ನಾನು ಮಾಡ್ಕೊತೀನಿ. ಅವ್ರು ಕೊಡ್ತಾರೆ, ನಾನು ಮೇಂಟೆನೆನ್ಸ್ ಮಾಡ್ಕೊತೀನಿಲ್ಲ. ಹೆಂಗೆ ಕಟ್ಟಬೇಕು, ಏನೇನು ಕಟ್ಟಬೇಕು, ಯಾವ ಥರ ಉಳಿಸ್ಬೇಕೆಲ್ಲ ನಾನು ಮಾಡ್ಕೊತೀನಿ. ಅವ್ರು ನನಗೇನು ಲೆಕ್ಕ ಎಲ್ಲ ಕೇಳಕ್ಕೆ ಹೋಗಲ್ಲ. ಆಮೇಲೆ ನಾನೇನು ಮಾಡಿದೆ ಅಂದರೆ, ಹಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಲ್ಲ, ನಮ್ಮ ಮನೆಯವ್ರಿಗೆ 1 ಉಂಗುರ, ನನಗೊಂದು ಉಂಗುರ ಎಲ್ಲ ಹಂಗೆ ನಿಧಾನಕ್ಕೆ ಮಾಡಿಸ್ಕೊಂಡೆ. ಒಂದು 4 ಗ್ರಾಮಿಂದು ಒಂದೊಂದು ಉಂಗುರ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ, ಬಿಟ್ಟು ಇನ್ನೇನು ಮಾಡಿಸಿಲ್ಲ ನಾನು. ಇನ್ನೆಲ್ಲ ಸಾಮಾನು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ನಮ್ಮ ಮದುವೆ ಆಗಿ ಇವಾಗ ಒಂದು 4 ಇಯರ್ಸ್ ಆಗಿರ್ಬೋದು. ಅಷ್ಟರಲ್ಲಿ ಪಾಪು ಎಲ್ಲ ಆಯಿತು, ಎಲ್ಲ ನಮ್ಗೆ ಅದೇ ದುಡ್ಡೆಲ್ಲ ಖರ್ಚಾಯಿತು. ಈಗ ನಾನು 1 ಇಯರ್ ನೆಕ್ಸ್ಟ್ ಇಯರಲ್ಲಿ ನಾನು ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರೇ ದುಡಿಮೆ ಮಾಡಿ ಪಾಪ ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ನಾನು ತುಂಬ ತೊಂದರೆ ಕೊಡ್ತಾ ಇದ್ದೀನಿ. ಗುಡ್ಡು ಮುಟ್ಬಾರ್ದಪ್ಪ, ಅದೆಲ್ಲ ಬಾ, ಎಲ್ಲ ಒಬ್ಬರೇ ಮಾಡ್ಬೇಕು. ನಾನೇ ಎಲ್ಲ ನನ್ನ ಆಸೆಗೆ ನಾನು LIC ಎಲ್ಲ ಮಾಡ್ತೀನಿ. ಅದೆಲ್ಲ ಕಟ್ಟಬೇಕು ಅಂದರೆ ನಾನು ಹೋಗಲೇಬೇಕಾಗತ್ತೆ. ಅವ್ರ ಮೇಲೆ ಎಲ್ಲರೂ ಬಿಟ್ಬಿಟ್ರೆ ಅವ್ರಿಗೆ ಒಂಥರ ಟೆನ್ಷನ್ ಆಗುತ್ತೆ. ಗಂಡಸ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಅವರು ಅಯ್ಯೋ ನಾನೇ ಮಾಡಬೇಕು ಅಂತ ಅವರು ಟೆನ್ಷನ್ ಆಗ್ತಾರೆ. ಅದಕ್ಕೆ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನು ಹೇಳ್ಬೇಕಂತ ಅಂದರೆ, ಇವು ನೋಡಿರಿ, ಈ ಥರ ಎಲ್ಲ ಏನು ಮನೇಲಿರೋ ಕಾಳು ಎಲ್ಲ ತಿಂತಾನೆ ಅಲ್ಲ ಪಾಪು. ಚಾಕ್ಲೇಟ್ ಎಲ್ಲ ಕೊಡಲ್ಲ ಜಾಸ್ತಿ, ಅದಕ್ಕೆ ಕಾಳೆಲ್ಲ ತಿಂತಾನೆ.